ಕುಂದಾಪುರ ನನಗೆ ತುಂಬ ಹೆಮ್ಮೆ ಇರುವಂಥ ವಿಷಯ. ಕುಂದಾಪುರದಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕಾಗಿದೆ. ಕುಂದಾಪುರದವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿದೆ. ಇಲ್ಲಿಗೆ ಯಾವುದೋ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಕೊಡುಗೆಗಳು ಕೊಡೋಕ್ಕಾಗ್ತದೆ ಅಂತ ಒಂದು ಹೆಮ್ಮೆ ನನಗೆ ಯಾವಾಗಲೂ ಇದೆ. ಈಗಲೂ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಎಮರ್ಜೆನ್ಸಿ ಕೇರ್ ವಿಚಾರ ಬಗ್ಗೆ ನಾನು ಈಗಷ್ಟೇ ಡಾಕ್ಟರ್ ಜೀತು ಅವರು ಹೇಳ್ತಾಯಿದ್ರು ಮತ್ತು ರಂಜನ್ ಡಾಕ್ಟರ್ ಹೇಳ್ತಿದ್ರು. ಜನರಲ್ಲಿ ನಾನು ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ ಜನರಲ್ಲಿ, ಯಾಕೆಂದರೆ ನಾವು ಪೊಲೀಸ್ ಇಲಾಖೆಯಿಂದ ಯಾರಿಗೋ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಆಗಬಾರ್ದು ಅಂತ. ಆದರೆ ಈ ಒಂದು ಕಾರ್ಯಕ್ರಮ ಬಗ್ಗೆ ತಿಳ್ಕೊಂಡಿದ್ದಾಗ ನಾನು ಬಂದರೆ ಅದು ಸರಿ ಇರ್ತದೆ ಅಂತ ನನಗೆ ಅನಿಸ್ತು. ಯಾಕೆಂದರೆ ಈಗ ಒಂದು ರೋಡ್ ಆಕ್ಸಿಡೆಂಟ್ ಆಗಿದರೆ ಅಥವಾ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಫಸ್ಟ್ ನಾವು ಯಾವುದೇ ಹಾಸ್ಪಿಟಲಲ್ಲಿ ರಾತ್ರಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಡ್ಯೂಟಿ ಡಾಕ್ಟರ್ ಇರ್ತಾರೆ ಮತ್ತು ಒಂದಷ್ಟು ಸ್ಟಾಫ್ ಇರ್ತಾರೆ ಟು ಡೀಲ್ ವಿತ್ ಇಟ್. ಬಟ್ ಅವ್ರು ಯಾರು ಎಮರ್ಜೆನ್ಸಿ ಕೇರಲ್ಲಿ ಸ್ಪೆಷಲೈಸೇಷನ್ ತೊಗೊಂಡಿರುವಂಥವ್ರಲ್ಲ. ಡಾಕ್ಟರ್ ಜೀತು ಹೇಳಿದಾಗೆ ಜೂನಿಯರ್ ಮೋಸ್ಟ್ ಡಾಕ್ಟರ್ಸಿಗೆ ಕೊಡ್ತಾರೆ ನೈಟ್ ಶಿಫ್ಟು, ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ಇರಲ್ಲ. ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಎಮರ್ಜೆನ್ಸಿ ಕೇರ್ ಕೊಡ್ತೀವಿ ಅದರ ಬೇಸಿಸ್ ಮೇಲೆ ಇರ್ತದೆ ಅವ್ರದ್ದು ರಿಕವರಿ ಅಥವಾ ಅವರನ್ನು ಬಚಾವ್ ಮಾಡುವಂಥದ್ದು ಇವೆಲ್ಲ. ಸೊ ಎಲ್ಲಿ ನಾವು ಹೈಯೆಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡಬೇಕು ಅಲ್ಲಿ ನಾವು ಲೀಸ್ಟ್ ಎಕ್ಸ್ಪರ್ಟೀಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ವಿಚಿತ್ರ ವಿಚಾರ ಆ್ಯಕ್ಚುಲಿ ಇವತ್ತು ನನಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು. ಆ ನಿಟ್ಟಿನಲ್ಲಿ ಕುಂದಾಪುರದಲ್ಲಿ ಈಗ ಡಾಕ್ಟರ್ ರಂಜನ್ ಶೆಟ್ಟಿ ಶ್ರೀ ಸಾಯಿ ಹಾಸ್ಪಿಟಲಲ್ಲಿ ನಮ್ಮ KMC ಹಾಸ್ಪಿಟಲ್ ಸಂಸ್ಥೆ ಒಟ್ಟಿಗೆ ಏನು ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದೆ. ಅದು ಈ ಭಾಗದಲ್ಲಿ ಇದು ಒಂದೇ ಇರೋದಂತ ನನಗೆ ತಿಳಿದು ಬಂದಿದೆ. ಹಾಗಾಗಿ ಇದು ಒಂದು ಖಾಸಗಿ ಸಂಸ್ಥೆ ಒಂದು ಅಡಿಷನಲ್ ಕಾರ್ಯಕ್ರಮ ಶುರು ಮಾಡಿರ್ಬೋದು. ಬಟ್ ಇದರಿಂದ ಕುಂದಾಪುರದಲ್ಲಿರುವಂಥ ಸಾರ್ವಜನಿಕರಿಗೆ, ಕುಂದಾಪುರ ಜನತೆಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಧೈರ್ಯವಾಗಿ ಹೋದರೆ ಒಂದು ಹೈಯೆಸ್ಟ್ ಕ್ವಾಲಿಟಿ ಆಫ್ ಕೇರ್ ಸಿಗ್ತದೆ ಅಂತ ಒಂದು ಧೈರ್ಯದಲ್ಲಿ ಈ ಒಂದು ಸೆಂಟರ್ ಬೆಳೆಯುತ್ತದೆ ಅಂತ ನನ್ನ ಅನುಮಾನ. ಹಾಗಾಗಿ ಈ ಒಂದು ಸಂಸ್ಥೆ ಮತ್ತು ಈ ಒಂದು ಎಮರ್ಜೆನ್ಸಿ ಟ್ರಾಮಾ ಕೇರ್ ಸೆಂಟರ್ ಊರಿನವರಿಗೆಲ್ಲ ಒಳ್ಳೆಯ ಬೆನಿಫಿಟ್ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಕೋವಿಡ್ ಸಂದರ್ಭದಲ್ಲಿ ನಾವು ಹೇಗೆ ತಾಲೂಕು ಹೆಲ್ತ್ ಆಫೀಸರ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕರ್ತವ್ಯ ನಿರ್ವಹಿಸಿದ್ದೇವೆ, ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಸಿಬ್ಬಂದಿಗಳಿಗೆ ಸಮಸ್ಯೆ ಬಂದಾಗ ನಮಗೆ ತುಂಬ ಹೆಲ್ಪ್ ಮಾಡಿರುವಂಥ 2 ಸಂಸ್ಥೆಗಳು, ಒಂದು ನಮ್ಮ ರಂಜನ್ ಡಾಕ್ಟರ್ದು ಹಾಸ್ಪಿಟಲ್ ಆವಾಗ ಹೆಲ್ಪ್ ಮಾಡಿದ್ದಾರೆ, ಅದೇ ರೀತಿ KMC ಮಣಿಪಾಲಲ್ಲಿ ನಮಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಈ 2 ಸಂಸ್ಥೆಗಳು ಒಟ್ಟು ಸೇರಿ ಒಂದು ಕಾರ್ಯಕ್ರಮ ಮಾಡುವಾಗ ಅದೊಂದು ಖುಷಿಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಎಮರ್ಜೆನ್ಸಿ ಕೇರ್ದು ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದರೆ, ಮೊನ್ನೆ ಒಂದು ಕೋಟದಲ್ಲಿ ಒಂದು ಘಟನೆ ಆಗಿದೆ. ಒಬ್ಬಳು ಹುಡುಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಅರ್ಧ ದಾರಿಯಲ್ಲಿ ಅವರ ತಂದೆ ತಾಯಿ ಹೇಳಿದ್ರು ಇಲ್ಲ ಅವಳು ತೀರಿ ಹೋಗಿದ್ದಾಳೆ ಅಂತ. ಆಮೇಲೆ ಗಾಡಿ ವಾಪಸ್ ತೊಗೊಂಡು ಹೋಗ್ತಾ ಇದ್ದಾಗ ನನಗೆ ಕಾಲ್ ಮಾಡಿದಾಗ ಹೇಳಿದ್ರೆ ನೀವು ಅದು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ, ಕರ್ಕೊಂಡು ಹೋಗಿ ಫಸ್ಟ್ ಎಮರ್ಜೆನ್ಸಿ ಕೇರಿಗೆ, ಆಮೇಲೆ ಅವರು ಡಿಸೈಡ್ ಮಾಡಲಿ ಅಂತ. ಕರ್ಕೊಂಡು ಹೋಗಿ ಅಲ್ಲಿ KMC ಆಸ್ಪತ್ರೆಗೆ ಸೇರಿಸಿದಾಗ ಅವರು ಇಮ್ಮಿಡಿಯೇಟ್ಲಿ ಏನು ಎಮರ್ಜೆನ್ಸಿ ಪ್ರೊಸೀಜರ್ಸ್ ಮಾಡಿ ಹಾರ್ಟ್ ಬೀಟ್ ಮತ್ತೆ ವಾಪಸ್ ತಂದಿದ್ದಾರೆ, ಬದುಕಿದ್ದಾರೆ. ಸೊ ನಮಗೆ ನಾವು ಯಾರು ಈ ವಿಚಾರದಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಮತ್ತು ಎಮರ್ಜೆನ್ಸಿ ಕೇರ್ ಎಷ್ಟು ಮುಂದೆ ಬಂದಿದೆ, ಎಷ್ಟು ಡೆವಲಪ್ ಆಗಿದೆ ಅಂತ ನಮಗೆ ಗೊತ್ತೂ ಇಲ್ಲ. ಹಾಗಾಗಿ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ನೀವು ಯಾವುದೇ ಈ ಥರ ಡಿಸಿಷನ್ಸ್ ತೊಗೊಳ್ಳದೆ ದಯವಿಟ್ಟು ಆದ ಡಿಸಿಷನ್ಸ್ ಡಾಕ್ಟರ್ಸಿಗೆ ಬಿಡಬೇಕು. ನೀವು ಆದಷ್ಟು ಬೇಗ ಟ್ರಾಮಾ ಕೇರ್ ಸೆಂಟರ್ಗಳು ಯಾವುದಿದೆ ನಿಯರೆಸ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮಾಡಬೇಕು. ಇದೇ ವಿಚಾರ ಸಂಬಂಧಪಟ್ಟಾಗಿ ಈಗ ನಾವು ಪೊಲೀಸ್ ಇಲಾಖೆಯಲ್ಲಿ ಈಗಷ್ಟೇ ಡಿಸ್ಕಸ್ ಮಾಡಿದ್ದೀವಿ. ಒಂದು ರೋಡ್ ಆಕ್ಸಿಡೆಂಟ್ ಆಗಿದ್ದಾಗ ಬೈಕಿಂದ ಬಿದ್ದು ಸೈಡಲ್ಲಿ ಬಿದ್ದಿದ್ದರೆ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಕೆಲವರಿಗೆ ಬಿದ್ದಾಗ ಸ್ಪೈನಲ್ ಫ್ರ್ಯಾಕ್ಚರ್ ಆಗಿರ್ತದೆ, ಇಂಜುರಿ ಆಗಿರ್ತದೆ, ಹೊರಗಿಂದ ನೋಡಿದರೆ ನಮಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಹಂಗಿದ್ದವರಿಗೆ ನಾವು ಹೇಗೆ ಲಿಫ್ಟ್ ಮಾಡಿ ಗಾಡಿಯಲ್ಲಿ ಕೂರಿಸ್ತೀವಿ, ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ತೀವಿ, ಅದರ ಮೇಲೆ ಇರ್ತದೆ ಅವರು ಇಂಜುರಿಯಿಂದ ರಿಕವರ್ ಆಗ್ತಾರಾ ಇಲ್ವಾ ಅಂತ. ಸೊ ಈ ಥರ ವಿಚಾರಗಳಲ್ಲಿ ಎಲ್ಲ ಎಮರ್ಜೆನ್ಸಿ ಕೇರ್ ನಮ್ಮದು ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಕೊಟ್ಟರೆ ಮತ್ತು ಅದರ ಬಗ್ಗೆ ಮಾಹಿತಿ ನಮಗಿದ್ದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಪೊಲೀಸ್ ಇಲಾಖೆ ಆಗಲಿ ಮತ್ತು ಇತರ ಇಲಾಖೆಗಳು ಮೆಡಿಕಲ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಔಟ್ಪುಟ್ ಸರ್ವಿಸ್ ಜನರಿಗೆ ಕೊಡ್ಬೋದು ಅಂತ ಅನಿಸ್ತಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಟ್ರೈನಿಂಗ್ ಸಹ ನಾನು ನಮ್ಮ ಸಿಬ್ಬಂದಿಗಳಿಗೆ ಆಯೋಜಿಸಲಿಕ್ಕೆ
ಪ್ಲ್ಯಾನ್ ಮಾಡಿದ್ದೇನೆ ಆಲ್ರೆಡಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಇಡೀ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಅದು ನಿಮಗೆಲ್ಲರಿಗೆ ರಂಜನ್ ಡಾಕ್ಟರ್ ಮೇಲೆ ಮತ್ತು ಈ ಸಂಸ್ಥೆ ಮೇಲೆ ಇರುವಂಥ ಪ್ರೀತಿ ಅಂತ ನನಗೆ ಅನಿಸ್ತಿದೆ. ಹಾಗಾಗಿ ಈ ಒಂದು ಸಂಸ್ಥೆ ಮತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಏನು ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಅದೇ ರೀತಿ ಸಾರ್ವಜನಿಕರು, ಕುಂದಾಪುರ ಜನರದು ಹೆಲ್ತ್ ಕಾಪಾಡೋಕ್ಕೆ, ಜೀವನ ಬಚಾವ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿರುವ ಒಳ್ಳೆ ಸರ್ವಿಸ್ ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ಈ ಭಾಗದಲ್ಲಿ ನೀವೆಲ್ಲ ಹುಟ್ಟಿ ಬೆಳೆದವರು. ನಮಗೆ ಈ ಭಾಗದಲ್ಲಿ ನಾವು ಅನುಭವಿಸ್ತಾ ಇರುವಂಥ ಕಷ್ಟಗಳು ಎಲ್ಲ ನಮಗೂ ಎಲ್ಲರಿಗೂ ಗೊತ್ತಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವೀಕು ನಾನು ಊರಿಗೆ ಬರಬೇಕಿದ್ರೆ ನನ್ನ ಫ್ರೆಂಡ್ ಒಬ್ಬರು ಕ್ಯಾಪ್ಟನ್ ಸೂರ್ಯ ಪಡ್ವಾಳ್ ಅಂತ ಡಾಕ್ಟ್ರು ಆರ್ಮಿಯಲ್ಲಿದ್ದರು. ಅವ್ರು ಮಂಗಳೂರಿಗೆ ಬಂದಿದ್ರು, ಅವ್ರು ನನ್ನೊಟ್ಟಿಗೆ ಬಂದರು. ಅವರು ಕೋಟದವರು ಮೂಲತಃ. ಅವರ ತಂದೆ ಆವಾಗ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ನನ್ನೊಟ್ಟಿಗೆ ಬರ್ತಾ ಇರಬೇಕಿದ್ರೆ ಅವ್ರು ಭಾಳಷ್ಟು ಹೇಳ್ತಾ ಇದ್ರು. ನಾನು ಚಿಕ್ಕವರಿದ್ದೆ, ನನ್ನ ಮನೆಯೆಲ್ಲ ಕೇಳಿದ್ರು. ನಾನು ಹೇಳಿದೆ ನಮ್ಮ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇದು ಆಲ್ಮೋಸ್ಟ್ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ. ಆವಾಗ ತೊಂದರೆ ಆದಾಗ ಅವರನ್ನ ಸೈಕಲ್ ಮೇಲೆ ಅಥವಾ ಹೆಗ್ಲಲ್ಲಿ ಎತ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ರು. ನಮ್ಮ ತಂದೆ ಅವ್ರನ್ನ ಮಧ್ಯರಾತ್ರಿಗೆ ಬಂದರು, ಇಮಿಡಿಯೇಟ್ ಆಗಿ ಎದ್ದು ಅವರ ಪೇಷಂಟನ್ನು ನೋಡಿ ಇಮಿಡಿಯೇಟ್ ಆಗಿ ಅವರು ಮಂತ್ರ ಹೇಳ್ತಾ ಇದ್ರು. ಆ ಮಂತ್ರದಲ್ಲಿ ಏನೇನು ಟ್ರೀಟ್ಮೆಂಟ್ ಅನ್ನುವಂಥದ್ದು ಬರ್ತಾ ಇತ್ತು, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆಗ ಪೇಷಂಟ್ ಗುಣ ಆಗ್ತಾ ಇದ್ರು ಅನ್ನುವಂಥದ್ದು ಹೇಳ್ತಾ ಇದ್ರು. ನಿಜವಾಗಿಯೂ ಆ ಕಾಲ ಇತ್ತು. ಏನಂದ್ರೆ ಅವಾಗೆಲ್ಲ ಆಯುರ್ವೇದ ತಮಗೆಲ್ಲ ಗೊತ್ತಿರುವ ಹಾಗೆ ಚರಕ, ಸುಶ್ರುತ ಒಂದು ಸಂಸ್ಕೃತದಲ್ಲಿ ಇರುವಂತಹದ್ದು. ಹೇಗೆ ಮಾಡ್ಕೊಂಡ್ರೆ ಕುಂದಾಪುರಕ್ಕೆ ಕರ್ಕೊಂಡು ಬರೋದು ಅದೇ ದಿನ ಯಾರು ಕರ್ಕೊಂಡು ಬರ್ತಾ ಇರಲಿಲ್ಲ. ಒಂದಿನ 2 ದಿನ ಬಿಟ್ಟು ಅದು ಸ್ವೆಲ್ಲಿಂಗ್ ಬಂದ ಮೇಲೆ ಇಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾ ಇದ್ರು. ಅಷ್ಟು ಕಷ್ಟ ಇತ್ತು. ಆದರೆ ಈಗ ರೋಡ್ಸು ಇದೆಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಅಟ್ಲೀಸ್ಟ್ ವೆಹಿಕಲ್ಸ್ ಇದೆ, ಪ್ರತಿಯೊಂದು ಮನೆಯಲ್ಲೂ ಬೈಕ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ಪೇಷಂಟ್ಗಳನ್ನ ಸಿಟಿ ಕರ್ಕೊಂಡು ಬರಲಿಕ್ಕೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲಿಕ್ಕೆ ಮೊದಲಿನಷ್ಟು ಪ್ರಾಬ್ಲಮ್ ಇಲ್ಲ. ಆದರೂ ಈ ಎಮರ್ಜೆನ್ಸಿ ಸಿಚುವೇಶನ್ಸ್ ಏನಿದೆ ತುಂಬ ಕ್ರಿಟಿಕಲ್. ಏನು ಇವಾಪುರ್ KMC ಹಾಸ್ಪಿಟಲ್ ಮಂಗಳೂರು ಅವರೊಟ್ಟಿಗೆ ಒಂದು MOU ಮಾಡಿಕೊಂಡು ಲೈಫ್ ಆನ್ ಅನ್ನುವಂಥ ಒಂದು ಕಾರ್ಯಕ್ರಮ, ಅದು 24 hours ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಟ್ರೋಮಾ ಕೇರು, ಎನಿ ಎಮರ್ಜೆನ್ಸಿ ಸಿಚುವೇಶನ್ನು. ಇದು ನಿಜವಾಗಿಯೂ ಈ ಭಾಗದ ಜನರಿಗೆ, ಈ ಭಾಗ ಬರೇ ಕುಂದಾಪುರ ಮಾತ್ರ ಅಲ್ಲ, ಬೈಂದೂರು, ಭಟ್ಕಳ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಜನರಿಗೂ ಇದು ತುಂಬ ಅನುಕೂಲ ಆಗುತ್ತೆ. ಅವ್ರು ಹೇಳಿದರು, ಡಾಕ್ಟರ್ ರಂಜನ್ ಅವರು ಮಾತಾಡ್ಬೇಕಾದ್ರೆ ಹೇಳಿದರು, ಕೆಲವೊಂದು ಗೋಲ್ಡನ್ ಅವರ್ ಇರುತ್ತೆ, ಆ ಅವರಲ್ಲಿ ಕರ್ಕೊಂಡು ಬಂದರೆ ಮಾತ್ರ ಪ್ರಾಣ ಉಳಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ನಿಜವಾಗಿಯೂ ಅದು ಸತ್ಯ. ನಾವೇ ಯೋಚನೆ ಮಾಡಿದರೆ ನಮಗೆ ಆದ್ರ ಎಕ್ಸ್ಪೀರಿಯನ್ಸ್ ಇದೆ. ಭಾಳಷ್ಟು ಜನ ನಮ್ಮ ಕಣ್ಣೆದುರೇನೆ ಪ್ರಾಣ ಬಿಡುವಂಥ ಒಂದು ಸಿಚುವೇಶನ್ ಇದೆ, ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಈ ಒಂದು ಏನು ನಮ್ಮ ಡಾಕ್ಟರ್ ರಂಜನ್ ಶೆಟ್ಟಿ ಅವರು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಕುಂದಾಪುರಕ್ಕೆ ಫಿಸಿಷಿಯನ್ ಆಗಿ ನ್ಯೂ ಮೆಡಿಕಲ್ ಸೆಂಟರ್ ಮೂಲಕ ಎಲ್ಲ ಜನ ಅನುರಾಗಿಯಾಗಿ ಭಾಳಷ್ಟು ತಮ್ಮ ಸೇವೆಯನ್ನು ಕೊಟ್ಟು ಈ ಕೊರತೆ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬಂದಿದೆ. ಆ ಒಂದು ಏನು ಇಂಪಾರ್ಟೆಂಟ್ ಆಗಿದೆ, ಆ ಕೊರತೆಯನ್ನು ಈ ಒಂದು ಸಂಸ್ಥೆಯ ಮೂಲಕ, ಒಡಂಬಡಿಕೆಯ ಮೂಲಕ 24 hours ಎಮರ್ಜೆನ್ಸಿ ಸರ್ವಿಸ್ ಕೊಡುವ ಮೂಲಕ ಅದನ್ನ ಹುಸಿ ಮಾಡಿದ್ದಾರೆ ಅನ್ನಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಾನು ಒಂದು 2-3 ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ನಮ್ಮ SP ಅವರಿದ್ದಾರೆ, ಅವರಿಗೆ ಕಂಪ್ಲೀಟ್ ಗೊತ್ತಿರುತ್ತೆ ದೇಶದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ, ಡೈಲಿ ಎಷ್ಟು ಜನ ಸಾಯ್ತಾರೆ, ಎಷ್ಟು ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ ಬರುತ್ತೆ ಅನ್ನುವಂಥದ್ದು. ನಾವು 2023 ಗೌರ್ಮೆಂಟ್ ಆಫ್ ಇಂಡಿಯಾದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎವ್ರಿ ಡೇ 1317 ಆಕ್ಸಿಡೆಂಟ್ ಆಗುತ್ತೆ ಎವರೇಜ್. ಅದರಲ್ಲಿ 475 ಡೆತ್ ಆಗುತ್ತೆ.
1268 ಜನಗೆ ಇಂಜುರಿ ಆಗುತ್ತೆ ಎವ್ರಿ ಡೇ. ಅದರಲ್ಲಿ 55 ಆಕ್ಸಿಡೆಂಟ್ಸು ಎವ್ರಿ ಅವರ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಅದ್ರ ಎವ್ರಿ ಅವರ್ಸ್ ಅಲ್ಲಿ ಈ ದೇಶದಲ್ಲಿ 20 ಜನ ಸಾಯ್ತಾ ಇದ್ದಾರೆ. ಹಾಗೆ ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಒಂದು 10 ವರ್ಷದಿಂದ 60 ವರ್ಷ 70 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರುತ್ತೆ ಅಂತ ಇದ್ರು. ಇದು ಎವ್ರಿ ಇಯರ್ ಒಂದೊಂದು ವರ್ಷ ಕಡಿಮೆ ಆಗಿ ಈಗ 30-35 ವರ್ಷಕ್ಕೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎವ್ರಿ ಡೇ ಆಲ್ಮೋಸ್ಟ್ 7,000ದಿಂದ 8,000 ಜನಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹಾರ್ಟ್ ಅಟ್ಯಾಕು, ಬೇರೆ ಬೇರೆ ಪ್ರಾಬ್ಲಮ್ಗಳಾಗ್ತಾ ಇದೆ. ಪರ್ ಅವರ್ 250 ಜನ ದೇಶದಲ್ಲಿ ಎವರೇಜ್ ಅಷ್ಟು ಜನ ಸಾಯ್ತಾ ಇದ್ದಾರೆ. ಇದು ಬೇರೆ ಬೇರೆ, ಇದು ಬರೇ ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್, ಬಹಳಷ್ಟು ಎಮರ್ಜೆನ್ಸಿ ಸಿಚುವೇಶನ್ಸ್ ಇದೆ. ನಾನು ರೋಡ್ ಆಕ್ಸಿಡೆಂಟ್ ಅಲ್ಲಿ ನಾನು ಒಂದು ರೀಸೆಂಟ್ಲಿ ನಾನೊಂದು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದಾಗ ಒಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡಾಗ ತಮಗೆಲ್ಲ ಗೊತ್ತೇ ಇದೆ, ರೋಡ್ ಆಕ್ಸಿಡೆಂಟ್ ತಡಿಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಆಕ್ಸಿಡೆಂಟ್ ಆದ್ರೂ ನಮ್ಗೆ ಏನಾದ್ರೂ ಆಗಬಾರ್ದು ಅನ್ನುವಂಥದ್ದಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಬೇಕು. 4 ವೀಲರ್ಸ್ ಅಲ್ಲಿ, 2 ವೀಲರ್ಸ್ ಅಲ್ಲಿ ಹೆಲ್ಮೆಟ್ ಹಾಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಅವೇರ್ನೆಸ್ ಇದೆ. ಆದ್ರೆ ಅಲ್ಲಿ ಕಾರಲ್ಲಿ ಕೂತ್ಕೊಂಡಾಗ ಅದೊಂದು ಹೈ ಎಂಡ್ ವೆಹಿಕಲ್ ಇತ್ತು. ಆದರೆ ನಾನು SP ಅವ್ರ ಎದುರು ಹೇಳ್ತಾ ಇದ್ದೀನಿ, ಅವನು ಡ್ರೈವರು ಸೀಟ್ ಬೆಲ್ಟ್ ಹಾಕೊಳ್ತಾ ಇಲ್ಲ. ರೀಸನ್ ಅಲ್ಲಿ ಒಂದು ಯಾವುದೋ ಜಂಕ್ ಒಂದು ಇದಿದೆ, ಆ ಮೆಟಲನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದಾನೆ. ನಾನು ಹಾಕೊಳ್ಳಿಕ್ಕೆ ಹೋದೆ, ಅದು ಬೇಡ ಸರ್ ಅಂತ ಪಾಕೆಟ್ ಅಲ್ಲಿ ಇರೋದು ಇನ್ನೊಂದು ನನಗೆ ಕೊಡ್ತಾ ಇದ್ದಾರೆ, ಹಾಕೊಳ್ಳಿ ಅಂತ. ಈ ತರ ಮೈಂಡ್ ಸೆಟ್ ಇದು ದುರದೃಷ್ಟಕರ. ಈ ತರದ್ದು ಆಗ್ಬಾರ್ದು. ಬಹಳಷ್ಟು ಆಕ್ಸಿಡೆಂಟ್ ಅನ್ನ ನಾವು ಪ್ರಾಪರ್ ಆಗಿ ಸೀಟ್ ಬೆಲ್ಟು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಾವು ತಡಿಬಹುದು. ಈ ಬಹಳಷ್ಟು ಒಳ್ಳೊಳ್ಳೆಯ ಕಾರ್ಸ್ಗಳು ಬಂದಿದೆ. ಆ ಕಾರ್ಸ್ ಅಲ್ಲಿ ನಾವು ಕೂತ್ಕೊಂಡ್ರೆ, ನಾವು ಸೀಟ್ ಬೆಲ್ಟ್ ಹಾಕೊಳ್ಳದೆ ಹೋದ್ರೆ ಅದೇ ಹೇಳುತ್ತೆ, ನೀವು ಸೈರನ್ ಕೊಡುತ್ತೆ, ಆದ್ರೂ ನಾವು ಹಾಕೊಳ್ಳಲ್ಲ. ಇದಕ್ಕೆಲ್ಲ ನಮ್ಮ ಜನರಿಗೆ ನಾವು ಅವೇರ್ನೆಸ್ ಕೊಡಬೇಕಾಗಿದೆ. ಈ ರೋಡ್ ಆಕ್ಸಿಡೆಂಟ್ ಅನ್ನ ಕಡಿಮೆ ಮಾಡಬೇಕಿದ್ರೆ ನಾವು ನಮ್ಮ ಜನರಿಗೆ ನಾವು ಅವೇರ್ನೆಸ್ ಅನ್ನ ಕೊಡಬೇಕಾಗಿದೆ. ನಮ್ಮ ದೇಶದಲ್ಲಿ ನಾವೊಂದು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ನಮ್ಮ ಒಂದು ಕುಂದಾಪುರದಾಗ್ಲಿ ಯಾವುದೇ ಭಾಗದ್ದಾಗ್ಲಿ ನಮ್ಮ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಮೊದಲು ಯಾವ ಸ್ಥಿತಿಯಲ್ಲಿತ್ತು, ಈಗ ಯಾವ ಸ್ಥಿತಿಗೆ ಬಂದಿದ್ದೇವೆ, ಮುಂದೆ ನಾವು ಹೇಗೆ ಮುಂದೆ ಹೋಗ್ಬೇಕು, ಮುಂದಿನ ಸ್ಥಿತಿಗತಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ಪ್ರೀ ಇಂಡಿಪೆಂಡೆಂಟ್ ಆದರೆ ಅದರಲ್ಲಿ 125 ಮಕ್ಕಳು, ಚಿಕ್ಕ ಮಗು ಸಾಯ್ತಾ ಇದ್ರು. ಅದು ಈಗ 28ಕ್ಕೆ ಬಂದಿದೆ. ಹಾಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. KMC ಹಾಸ್ಪಿಟಲ್ ಒಟ್ಟಿಗೆ ರಾಜ್ಯಕ್ಕೆ ಎಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಮೆಡಿಕಲ್ ಕಾಲೇಜ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಮೈಸೂರು ಮೆಡಿಕಲ್ ಕಾಲೇಜ್, ಅದು 1923ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸ್ಥಾಪನೆ ಮಾಡಿರುವಂಥದ್ದು. ನಿಮಗೆ ಪೇಪರ್ ಮಿಲ್, ಭದ್ರಾವತಿ ಪೇಪರ್ ಮಿಲ್ ಆಗಿರ್ಬೋದು, ಐರನ್ ಫ್ಯಾಕ್ಟ್ರಿ ಆಗಿರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಫಸ್ಟು ಈ ದೇಶದಲ್ಲೇ ರಿಸರ್ವೇಷನ್ ಅಂತ ತಂದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯಂಥವ್ರು. ಅಂಥ ಅದ್ಭುತ ವ್ಯಕ್ತಿತ್ವ. ಅವರನ್ನ ಎಲ್ಲ ಭಾಗದಲ್ಲೂ ಪೂಜೆ ಮಾಡ್ತಾ ಇದ್ದಾರೆ. ಅದೇ ಥರ TMA ಪೈ ಅವರು ಕರ್ನಾಟಕಕ್ಕೆ, ದೇಶಕ್ಕೆ ಫಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನು ತಂದವರು, ಮಾಡಿದವರು. ಅವರೊಬ್ಬರು ಫಿಸಿಷಿಯನ್ ಆಗಿ ಅವರು ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜ್ ಮೈಸೂರು, ಆವಾಗ ಇಡೀ ಎಂಟೈರ್ ಕಂಟ್ರಿಯಲ್ಲಿ ಒಂದೇ ಮೆಡಿಕಲ್ ಕಾಲೇಜ್ ಇತ್ತು, ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜ್. ನಂತರ ಮುಂಬೈ ಹಾಗೂ ಕಲ್ಕಟ್ಟ, ಬೇರೆ ಬೇರೆ ಕಡೆ ಮೆಡಿಕಲ್ ಕಾಲೇಜ್ ಬಂತು. ಆ ಮೆಡಿಕಲ್ ಕಾಲೇಜಲ್ಲಿ ಓದಿ ಫಿಸಿಷಿಯನ್ ಆಗಿದ್ದವರು ಅಂತ ಒಂದು ಮೆಡಿಕಲ್ ಕಾಲೇಜನ್ನು ಪ್ರೈವೇಟ್ ಸಹಭಾಗಿತ್ವದಲ್ಲಿ ಮಾಡಿರುವಂಥ ಹೆಮ್ಮೆ, ಅದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಅವರೇನು ನಿಮಗೆ ಪ್ರಪಂಚದಲ್ಲಿ ಏನು ಅಲ್ಟಿಮೇಟ್ ಬೆಸ್ಟ್ ಟ್ರೀಟ್ಮೆಂಟ್ ನಿಮ್ಮ ಪ್ರಪಂಚದಲ್ಲಿ ಯಾವ ಹಾಸ್ಪಿಟಲಲ್ಲಿ ಸಿಗುತ್ತೋ ಅದೇ ಟ್ರೀಟ್ಮೆಂಟು, ಅದೇ ಪ್ರೋಟೋಕಾಲು ನಮ್ಮ ಮಣಿಪಾಲ್ KMCಯಲ್ಲಿ ಸಿಗುತ್ತೆ ಅನ್ನಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಅಷ್ಟು ದೊಡ್ಡ ಅದ್ಭುತವಾದ ಅವರ ಸೇವೆ, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಎಲ್ಲ ಸೆಕ್ಟ್ರಲ್ಲೂ ಭಾಳಷ್ಟು ಈ ಭಾಗದ ಪ್ರಗತಿಗೆ
ಅವರ ಕೊಡುಗೆ ತುಂಬ ಅತ್ಯಂತವಾಗಿದೆ. ಅಂಥ ಒಂದು ಉತ್ಕೃಷ್ಟವಾದ ಸಂಸ್ಥೆ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದು ಈ ಭಾಗದ ಜನರಿಗೆ ನಿಜವಾಗಿಯೂ ತುಂಬ ಒಳ್ಳೆಯದಾಗುತ್ತೆ. ಎನಿ ಎಮರ್ಜೆನ್ಸಿ ಬಂದರೂ ಅವರಿಗೆ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಈ ಭಾಗದ ಎಲ್ಲ ವೈದ್ಯರಿಗೂ, ಎಲ್ಲ ಹಾಸ್ಪಿಟ್ಲು, ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಯಾಕಂದರೆ ನಾವು ರಾತ್ರಿ ಹೊತ್ತು ಹೆಚ್ಚಿನ ಹಾಸ್ಪಿಟ್ಲಲ್ಲಿ ಯಾರು ಡಾಕ್ಟರ್ಸ್ ಇರಲ್ಲ, ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ತುಂಬ ಕೆಲವೊಂದು ಕ್ರಿಟಿಕಲ್ ಕೇಸಸ್ ಬಂದರೆ ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಇಂಥ ಒಂದು ಇದು ವಿಶೇಷವಾದ ಒಂದು ಇದರಿಂದ ತುಂಬ ಜನರಿಗೆ ಅನುಕೂಲವಾಗುತ್ತೆ ಅನ್ನಲಿಕ್ಕೆ ನಾನು ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತೇ ಇದೆ, ನಾವು ಎಲ್ಲ ದೇಶದ ಒಂದು ಇತಿಹಾಸವನ್ನು ಅಥವಾ ಒಂದು ಅವರ ಹೆಲ್ತ್ ಸಿಸ್ಟಮನ್ನು ನಾವು ಎಲ್ಲ ಯೋಚನೆ ಮಾಡ್ತಾ ಹೋದರೆ ಎಲ್ಲ ದೇಶದಲ್ಲೂ ಅವರವ್ರದ್ದೇ ಹೆಲ್ತ್ ಸಿಸ್ಟಮ್ ಇತ್ತು. ನಮ್ಮ ದೇಶದಲ್ಲೂ ಹಾಗೆ. ನಮ್ಮ ದೇಶದಲ್ಲಿ ನಮ್ಮ ಏನು ಏನ್ಷಿಯಂಟ್ ಟ್ರೆಡಿಷ್ನಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಏನು ಆಯುರ್ವೇದ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮ ದೇಶದಲ್ಲಿ ಅದ್ಭುತವಾಗಿತ್ತು. ಬೇರೆ ಬೇರೆ ಕಾರಣದಿಂದ ಅದೆಲ್ಲ ಭಾಳಷ್ಟು ಡಾಕ್ಯುಮೆಂಟೇ ಡಿಸ್ಟ್ರಾಯ್ ಆಗಿದೆ. ಚರಕ, ಸುಶ್ರುತ ಅವರೆಲ್ಲ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಭಾಳಷ್ಟು, ಈವನ್ ಸರ್ಜರಿಯನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವರೇ ಸುಶ್ರುತ್ ಅಂತ ಡಾಕ್ಯುಮೆಂಟ್ ಹೇಳುತ್ತೆ. ಅದೆಲ್ಲ ನಮಗೆ ಅದೆಲ್ಲ ತುಂಬ ಇತಿಹಾಸ ಇದೆ. ಬೇರೆ ಬೇರೆ ದೇಶದಲ್ಲೂ ಅದೇ ಥರ ಅವರವರ ಸಿಸ್ಟಮ್ಗಳು ಇದೆ. ತಮಗೆಲ್ಲ ಗೊತ್ತೇ ಇದೆ, ಈ ಟ್ರೈಬಲ್ ಏರಿಯಾ ಅನ್ನುವಂಥದ್ದು ಬರೀ ನಮ್ಮ ದೇಶದಲ್ಲೇ ಅಲ್ಲ, ಅಮೇರಿಕದಲ್ಲೂ ಇದೆ. ಅಮೆಜಾನ್ ಅಂತ ಒಂದು ಫಾರೆಸ್ಟ್ ಹತ್ರ ಒಂದು ಟ್ರೈಬಲ್ ಏರಿಯಾ ಇದೆ. ಆ ಟ್ರೈಬಲಲ್ಲಿ ಭಾಳಷ್ಟು ಟ್ರೈಬಲ್ಸು ವಾಸ ಮಾಡ್ತಾರೆ. ನೀವು ಅದನ್ನು ಸ್ಟಡಿ ಮಾಡಿದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಆ ಟ್ರೈಬಲ್ ಏರಿಯಾದಲ್ಲಿ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೋರ್ ದೆನ್ 100 years ಇದೆ. ಇವತ್ತಲ್ಲ, ಅದು ಲಾಂಗ್ ಬ್ಯಾಕ್, ಇವತ್ತು ಇನ್ನೂ ಹೆಚ್ಚಾಗಿರ್ಬೋದು. ಯಾಕೆ ಅನ್ನುವಂಥದ್ದು ಅದು ಸ್ಟಡಿ ಮಾಡಿದಾಗ ಅಲ್ಲಿ ಅವರದ್ದೇ ಆದಂಥ ಒಂದು ಟ್ರೆಡಿಷ್ನಲ್ ಸಿಸ್ಟಮ್ ಇರುತ್ತೆ. ಅವರು ಬೇಟೆಯಾಡಿ ಅದನ್ನು ಬೇಯಿಸ್ಕೊಂಡು ಅದನ್ನು ತಿಂತಾರೆ. ಎಲ್ಲರೂ ಹಂಚ್ಕೊಂಡು ತಿಂತಾರೆ. ಬೇರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅಲ್ಲಿ ಅವರು ನೀಡ್ ಬೇಸ್ಡು, ಅವ್ರಿಗೆ ಅಗತ್ಯತೆ ಇರುವಷ್ಟು ಎಲ್ಲರೂ ಹಂಚ್ಕೊಂಡು ತಿಂದು ಸುಖವಾಗಿರ್ತಾರೆ. ಆದರೆ ಇಲ್ಲಿ ಗ್ರೀಡಿ ಹೆಚ್ಚಾಗಿ ಬೇರೆ ಬೇರೆ ಕಾಯಿಲೆಗಳು, ಚಿಕ್ಕ ವಯಸ್ಸಲ್ಲೇ ಡಯಾಬಿಟಿಸ್ ಬರ್ತಾ ಇರುವಂಥದ್ದು, ಹೈಪರ್ ಟೆನ್ಷನ್ ಬರುವಂಥದ್ದು, ಇದೆಲ್ಲ ನಮ್ಮ ಏನು ಲೈಫ್ ಸ್ಟೈಲ್ ವೇರಿಯೇಷನಿಂದ ಬರ್ತಾ ಇರುವಂಥದ್ದು. ಇದನ್ನು ಇನ್ನಾದರೂ ನಾವು ಸೈಂಟಿಫಿಕಲಿ ಇಷ್ಟಾದರೂ ಅಡ್ವಾನ್ಸ್ ಆಗಿ ಇದೆಲ್ಲ ನಮಗೆ ಗೊತ್ತಾದ ಮೇಲಾದರೂ ನಾವು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಇಚ್ಛೆ. Congratulate to the whole team for taking up this initiative. I would specialty by name emergency medicine. ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಸ್ಪೆಷಾಲಿಟಿ ಉಂಟು, ಗೊತ್ತಿದೆ ಇಲ್ಲಯಾ? No? Okay. You have learned about orthopedics, bone doctor, eye doctor, dermatologist, general physicians. There is a speciality in India by name emergency medicine. That is what my speciality is. Right? What is my work? Handling only emergencies. Now when you say emergencies, let it be heart attack, let it be a stroke, let it be an accident, let it be assault, let it be fall from height, let it be poisoning, snake bite. I specialize in handling all these emergencies. That is my specialty. 2009, this Medical Council of India recognized this course called MD Emergency Medicine. Now, they decided that the hospitals are not equipped to handle emergencies. They felt that emergencies. So we thought, why not they coming to us? We go there. So we went there to Puttur, and it made lots of difference. Lots of difference. You know, we could save lots of lives. Patient coming over, let me snake bite, fall from height. We could do something there and then transport to the higher centers where we can stabilize them. Then that became a model. Then people started approaching us, please come to us and please help us also in our area. We have emergencies, this is what happens. That's how we went to Kakinjia. All of you are very sure about Kakinjia area. It's the most difficult terrain where accessibility by itself is very tough. We are there to handle the emergencies over there. And then we are there in Beltangadi, and thanks to Sir, Ranjan Sir, he also asked us to come and start a center here. Now putting it all together, how we go about with the center, what we do in the emergencies.
Our doctors and paramedics are 24/7 posted here. They come as a cycle. They work for 4 days, then they come back to Mangalore, the next team comes here. That's how, they work 24/7. The nurses of Sri Sai Hospital had come to Mangalore, KMC Jyoti, and they got trained and